Karnataka Deputy Chief Minister and Bengaluru Development Minister D.K. Shivakumar has said that Namma Metro is not just the centre's project, but equally the right of the state. He called it a joint effort between the centre and the state. Speaking ahead of the Yellow Line inauguration, he said that this metro project should not be used for political credit, but should be seen as public service. He inspected the Yellow Line, which stretches 19.15 kilometers and connects RV Road to Bommasandra. The project has cost 7,610 crore and includes 16 stations. The Yellow Line will be inaugurated on 10th of August in a brief ceremony at IIM Bengaluru in the presence of Prime Minister Narendra Modi. After the event, the PM will also take a ride on the metro along with the Chief Minister Siddaramaiah and local MLAs. So far, 3 trains set for this line have arrived in Bengaluru, and the 4th is expected soon. In the initial phase, trains will run every 25 minutes, but once the trains are set to arrive, the frequency will be reduced to 10 minutes. This metro line will connect key IT hubs to the city centre and could bring a major change in urban transportation. The state government has also decided to seek financial support from the centre for land acquisition for the double-decker metro project, aiming to ease traffic congestion and expand the metro network in Bengaluru. D.K. Shivakumar urged MPs to actively support the city's development and help in securing funds, so such projects can go beyond political differences. He stressed that Namma Metro is more than just a transport project. It symbolizes cooperation between the state and the central governments. According to him, such initiatives are for public welfare and show how political leaders can come together on development issues. Stay tuned for more updates. 30 July, Commissioner of Military Railway Safety. ಅವರು ನಮಗೆ ಇದನ್ನ ಇನಾಗ್ರೇಟ್ ಮಾಡಬಹುದು, ಸೇಫ್ಟಿ ಇದೆ ಅಂತ ಹೇಳಿ ಅವರು ನಮಗೆ ಪತ್ರ ಬಂದಿದ್ದಾರೆ. ನಾವು ಪ್ರೈಮ್ ಮಿನಿಸ್ಟರ್ಗೆ ಈ ವಿಚಾರವನ್ನು ತಿಳಿಸಿದ್ದೇವೆ. ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಕೂಡ ಅವರು ಗಮನಕ್ಕೆ ಅವರ ಮುಖಾಂತರನೇ ಈ ಕಾಗದ ಬಂದಿದೆ. ಸೊ ಪ್ರೈಮ್ ಮಿನಿಸ್ಟರ್ 10ನೇ ತಾರೀಕಿಗೆ ಟೈಮ್ ಕೊಟ್ಟಿದ್ದಾರೆ. ಇನ್ನ ಪ್ರೋಗ್ರಾಮ್ ಯಾವ ರೀತಿ ಇರಬೇಕು ಅಂತ ವರ್ಕೌಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ರೈಲ್ವೆ ಸ್ಟೇಷನ್ ಕೂಡ ಒಂದು ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆ ಪ್ರೋಗ್ರಾಮ್ ಕೂಡ ಇದೆ. ಇದು ಕೂಡ ಇನಾಗ್ರೇಟ್ ಮಾಡಬೇಕು ಅನ್ನೋದು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಇವತ್ತು ನಾನು ರಿಚಿ ಮಾಡ್ತಾ ಇದ್ದೀನಿ, ಎಲ್ಲೆಲ್ಲೇನು ಯಾವ ರೀತಿ ಏನು ಅಂತ ಹೇಳಿ ನಾನು ಆ ಸಮೀಕ್ಷೆ ಕೂಡ ಮಾಡ್ತಾ ಇದ್ದೀನಿ. 19.15 ಕಿಲೋಮೀಟರ್ ಇರುವಂತ ಒಂದು 19.15 ಕಿಲೋಮೀಟರ್ ಇರುವಂತ ಒಂದು ಈ ರೈಲ್ ಲೈನ್ 7,610 ಕೋಟಿ ರೂಪಾಯಿ ಇದಕ್ಕೆ ಖರ್ಚಾಗಿದೆ. 14 ಸ್ಟೇಷನ್ಸ್ ಇರ್ತದೆ. ಕೆಲವರು ಬಹಳ ಆತಂಕದಿಂದ ಪ್ರೆಸ್ ಕಿವಿ ಹೋಗ್ತಾರೆ. ಅನುಭವದ ಮಾತು ಎಲ್ಲ ಸೇಫ್ಟಿ ಇದೆ, ನಾವು ಯಾವಾಗ ಮಾಡ್ತೀರಾ ಅಂತ ಹೇಳಿ ಬಹಳ ಪ್ರೆಷರ್ ಆಗ್ತದೆ. ನಾನು ಅದಕ್ಕೇನು ಮಾತಾಡೋದಿಲ್ಲ, ಯಾಕೆಂದ್ರೆ ಏನೇ ಮಾಡ್ಬೇಕು ಒಂದು ಆರಂಭಿಸಿ. ಈಗ ಬೆಳಗ್ಗೆ ತಾನೆ ನಾನು ನಮ್ಮ BDA ಚೇರ್ಮನ್ ಮತ್ತು ಬೈತು ಸುರೇಶ್ ಹೆಬ್ಬಾಳ್ ಫ್ಲೈಓವರ್ ನಾವು ವಿಸಿಟ್ ಮಾಡೋದಿದೆ. ಅದು 2 ದಿನ ಓಡಾಡಬೇಕು, ಓಡಾಡಿ ಎಲ್ಲ ಸೇಫ್ಟಿಯನ್ನು ನೋಡಬೇಕು. ಅದು ಕೂಡ ಇದಾದ್ಮೇಲೆ ಒಂದು ಪ್ರಾರಂಭ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. ಈಗ 10ನೇ ತಾರೀಕಿನಿಂದ ಪ್ರೈಮ್ ಮಿನಿಸ್ಟರ್ ಮುಖ್ಯಮಂತ್ರಿಗಳು ಒಂದು ಜೊತೆಯಲ್ಲಿ ಬಂದು ಇದನ್ನ ಲೋಕಲ್ ಲೀಡರ್ಸ್ ಎಲ್ಲ ಬಂದು ಇದನ್ನ ಟ್ರೈನಲ್ಲೇ ಬರೋದು, ಟ್ರೈನಲ್ಲೇ ಹೋಗೋದು, ಆ ಕಾರ್ಯಕ್ರಮ ಕೂಡ ನಾವು ಹೋಗ್ಬಿಟ್ಟಿದ್ದೇವೆ. ಈಗ ಸದ್ಯಕ್ಕೆ ಒಂದು 3 ಟ್ರೈನ್ ಮಾತ್ರ ಬಂದಿದೆ. ಆ 3 ಟ್ರೈನ್ ಅಲ್ಲಿ 25 ನಿಮಿಷದ ಒಂದು ಟ್ರೈನ್ ಅನ್ನ ಸದ್ಯಕ್ಕೆ ನಾವು ಪ್ರಯಾಣ ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನೊಂದು ಟ್ರೈನ್ ಈ ತಿಂಗಳಲ್ಲೇ ಬರ್ತಾ ಇದೆ.
ಆಗ 25ರಿಂದ 20 ನಿಮಿಷಗಳನ್ನು ನಾವು ಬೆಳೆಸ್ತೇವೆ. ಸೊ ಇವತ್ತು ಬಹಳ ದಿನದಿಂದ ಇದ್ದಂತ ಈ ಒಂದು ವ್ಯವಸ್ಥೆ ಈ ಆಗಸ್ಟ್ ಪ್ರಾರಂಭ ಮಾಡಬೇಕು ಅಂತ ಸರ್ಕಾರದ ಒಂದು ಒತ್ತಡ, ನಾಗರಿಕರಿಗೆ ಇದು ಬಹಳ ಅನುಕೂಲಕರವಾದಂತ ಕೆಲಸವನ್ನ ಸೇವೆಯನ್ನು ಮಾಡುವಂತ ಕೆಲಸ. ಇವತ್ತು ಎಲ್ಲೋ ಲೈನಿಂದ ನಾವು ದುಡಿದಿದ್ದೇವೆ. ಸೊ ಯಾರ್ಯಾರು ಇದಕ್ಕೆ ದುಡಿದಿದ್ದಾರೆ, all the medical staff and the contractors on behalf of Government of Karnataka and Government of India ಮತ್ತು ಬೆಂಗಳೂರಿನ ಎಲ್ಲ ನಾಗರಿಕರ ಪರವಾಗಿ ನಾನು ಆ ಎಲ್ಲ ನನ್ನ ಮೆಟ್ರೋ ಸಿಬ್ಬಂದಿಯವರಿಗೆ ಮತ್ತು ಕೆಲಸ ಮಾಡಿದವರಿಗೆ ನಾನು ಈ ಸರ್ಕಾರ ಪರವಾಗಿ ನಾನು ಅವರಿಗೆ ಅಭಿನಂದಿಸ್ತಾ ಇದ್ದೀನಿ. ಹಿಂದೆ ನಮ್ಮ ಮಹೇಶ್ವರ ಅವರು ಕೂಡ ಇದ್ದಿದ್ದು, ಅವರು ಕೂಡ ಇಲ್ಲಿ ಎಂ ಪಿ ಆಗಿದ್ರು. ಅವ್ರ ಹಿಂದೆ ಕೂಡ ಈಗೇನು ನಮ್ಮ ಸಿಎಂ ರೆಸ್ಪಾನ್ಸಿಬಿಲಿಟಿ ಇದ್ದಾರೆ ಅಂಜುಮ್ ಪರ್ವೇಶ್ ಅವರು ಕೂಡ ಇದ್ರು, ಅವರು ಕೆಲಸ ಮಾಡಿದ್ದಾರೆ. ಅವ್ರ ಜೊತೆಗೆಲ್ಲ ಟೀಮ್ ಕೂಡ ಕೆಲಸ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಇವತ್ತು ಇದೆಲ್ಲ ಬಹಳ ಎಕ್ಸ್ಪೆಕ್ಟ್ ಆಗಿ ಮಾಡಿದ್ದಾರೆ. ಈ ಸೆಕ್ಷನ್ ಇದೆಯಲ್ಲ, ಇದು ಐಟಿ ಬಿಟಿಗೆ ಯಾವ ರೀತಿ ಮಹಾದೇವಪುರ ಆ ಏರಿಯಾಗೆ, ವೈಟ್ ಫೀಲ್ಡ್ ಏರಿಯಾಗೆ ಬಹಳ ಪ್ರಮುಖವಾದ ಲೈನ್, ಹಂಗೆ ಇದು ಕೂಡ ಲೈನ್. ಸೊ ಬಹುಶಃ ಈಗ ನಮ್ಮೆಲ್ಲ ಎಲೆಕ್ಟ್ರಾನಿಕ್ ಸಿಟಿಗೆ ಕೆಲಸಕ್ಕೆ ಬರುತ್ತವರು ರಾಜ್ಯದ ಬೆಂಗಳೂರಿನ ಯಾವ ಮೂಲೆಯಿಂದ ಬರಲಿ ಇದಕ್ಕೆ ವೆಲ್ ಕನೆಕ್ಟೆಡ್ ಇದೆ. 19 ಕಿಲೋಮೀಟರ್ ಕಡಿಮೆ ಇರಲ್ಲ. ಎಲ್ಲಿಂದ ಬೇಕಾದ್ರೆ ಬಂದು ತಿರ್ಗಾ ವಾಪಸ್ ಬಂದು ನೀವು ಮೆಜೆಸ್ಟಿಕ್ ಇಂದ ಇರ್ಬೋದು, ಆ ಎಲೆಕ್ಟ್ರಾನಿಕ್ಸ್ ಐಟಿ ಬಿಟಿ ಎಲ್ಲ ಕಡೆ ಕನೆಕ್ಷನ್ ಇದೆ. ಒಂದು ಸ್ಟೇಷನ್ ಎಲ್ಲೋ ಲೈನ್ ಇಂದ ಇನ್ನೊಂದು ಲೈನ್ ಆ ದೃಷ್ಟಿಯಿಂದ ಇದಕ್ಕೆ ನಾವು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇಲ್ಲ. IIMB ಅಲ್ಲಿ ಒಂದು ಹಾಲ್ ಇದೆ, ಈಗ ಅದು ಮುಂದೆ ಚಿಕ್ಕ ಚಕ್ಕ ಕಾರ್ಯಕ್ರಮವನ್ನ ಕೆಲವು ಎಲೆಕ್ಟ್ರಾನಿಸಿಟಿಯನ್ನ, ಕೆಲವು ಲೀಡ್ಸ್, ಕೆಲವು ಇಂಪಾರ್ಟೆಂಟ್ ಪ್ರಮುಖರು ಕೂಡ ನಾವು ಆಹ್ವಾನಿಸಿ ಈ ಒಂದು ಸಭೆಯನ್ನು ನಾವು ಮಾಡ್ತೇವೆ. ಇದನ್ನು ನೋಡಕ್ಕೆ ಬಂದಿದ್ದಾರೆ, ನಾವು ಮಾತಾಡೋದು ಮಾಡಿದ್ದೀವಿ. ಅಲ್ಲಿ ಬಹಳ ಸಂತೋಷವಾಗಿ ಚೆನ್ನಾಗಿ ಕೆಲಸ ಅವರು ಇದಾದ್ಮೇಲೆ 15ನೇ ತಾರೀಕು ಒಂದು ಡೇಟು ಸಿಎಂ ಡೇಟ್ ತಗೊಂಡು ಅದನ್ನು ಕೂಡ ಉದ್ಘಾಟನೆ ಮಾಡುವಂತ ಕೆಲಸ ಮಾಡ್ತೀವಿ. ಇನ್ನೊಂದು ಸ್ಟ್ರೆಚ್ ಇದೆ, ಇವತ್ತು 3-4 ದಿನ ಆಗ್ತದೆ ಇನ್ನೊಂದು ಸೈಡಲ್ಲಿ. ಇದನ್ನ ಕೇರ್ಪುರದಿಂದ ಬಂದು ಈ ಕಡೆ ಬೆಂಕಿ ಸಂಪರ್ಕ ಪ್ರಾರಂಭ ಮಾಡುವಂತ ಕೆಲಸ ಮಾಡ್ತೀವಿ. ಬೆಳಗ್ಗೆ ನಾನೆಲ್ಲ ನೋಡ್ಕೊಂಡು ಹೋಗ್ತೀನಿ, 3-4 ವಿಸಿಟ್ ಮಾಡ್ಕೊಂಡು ಬರ್ತಿಲ್ಲ. ಈಗ ಒಂದು ಸ್ಟೈಲ್ ಬಂದಿದೆ, ಒಂದು 2 ದಿನ ಸ್ವಲ್ಪ ಹೋಗ್ಬೇಕು, ರೋಡ್ ಸೆಟ್ಟಿಂಗ್ ಅವಕಾಶ ಮಾಡ್ಕೊಡ್ತೀವಿ. ಅದಾದ್ಮೇಲೆ ನಾವು ನಾವೇನಾಗಿ ಇಲ್ಲಿ ಇದು ಅಲ್ಲಿ ಇರೋದು ಹೊಸ ಫ್ರೈ, ಇದನ್ನ 10 ರೂಪಾಯಿ ಕೊಡ್ತಾರೆ. ಈಗಾಗಲೇ ರೆಡಿ ಮಾಡ್ತಾ ಇದ್ದಾರೆ. ಇದರಿಂದ ಇಲ್ಲಿ ಎಸ್ಟೀಮ್ ಮಾಲಿಂದ ನಮ್ಮ ಯೂನಿವರ್ಸಿಟಿ ಇನ್ನೊಂದು ಹೊಸ ಈ ತರದ ಬೇರೆ ಟ್ರಾಫಿಕ್ ನ ಈಸ್ ಔಟ್ ಮಾಡಕ್ಕೆ ಇನ್ನೊಂದು 2 ವರ್ಷದೊಳಗೆ ಮುಗಿಬೇಕು ಅಂತ ಇನ್ನೊಂದು ಹೊಸ ಟರ್ನ ಆಲಯ ಸದ್ಯದಲ್ಲೇ ಕ್ಯಾಬಿನೆಟ್ ಕೊಡ್ತಾ ಇದೆ. ನೋಡೋಣ, ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಅದು 1.5 ಕಿಲೋಮೀಟರ್, ಅದು ಊರಿಗಿಲ್ಲ, ಕಂಟೆಂಟ್ ಕವರ್ ಮಾಡ್ತಾ ಇದ್ದೀವಿ. ಜಲ್ದಿ ಟ್ರಾಫಿಕ್ ಸ್ವಲ್ಪ ಈಸೋರ್ ಮಾಡಬೇಕು ಅಂದ್ರೆ ಈ ತರದ ಅನೌನ್ಸ್ ಇದ್ರ ಬೇರೆ ಅದೊಂದು ಯಾಕಂದ್ರೆ
ಈಗ ಮೊದಲು ತೀರ್ಮಾನ ತೆಗೆದುಕೊಂಡಿದ್ದಾರೆ, ಎಲ್ಲೆಲ್ಲಿ ಜಾಗ ಇದೆ ಅದನ್ನೆಲ್ಲ ರಾಷ್ಟ್ರಗೋಸ್ಕರ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಈ ಮುಂದಕ್ಕೆ ನಾನು ಮೆಟ್ರೋಗೆ ನಾನು ಆದೇಶ ಕೊಟ್ಟಿದ್ದೀನಿ, ಎಲ್ಲೆಲ್ಲಿ ನಾವು ಲೈನ್ ಹೋಗ್ತೀವಿ ಅಲ್ಲಿ ಡಬಲ್ ಡೆಕ್ಕರ್ ಕಂಪಲ್ಸರಿ ಉಪಯೋಗ ಮಾಡುವ, ಎಲ್ಲೆಲ್ಲಿ ಸ್ಟೇಷನ್ ಇರ್ತದೆ ಇನ್ನೂ 3-4 ಎಕರೆನ ನೀವು ಪಾರ್ಕಿಂಗ್ಗೋಸ್ಕರ ನೀವು ಅಕ್ವಿಷನ್ ಮಾಡಬೇಕು ಅಂತ ಹೇಳಿದ್ದೀನಿ. ಕೆಳಗಡೆ ಎಲ್ಲ ಪಾರ್ಕಿಂಗ್ ಮಾಡ್ಬೇಕಾದ್ರೆ ಕೆಳಗಡೆ ಕಮರ್ಷಿಯಲ್ ಅದಕ್ಕೂ ಕೂಡ ಅವಕಾಶ ಉಂಟು. ಯಾಕಂದ್ರೆ ಒಬ್ಬ ಜನ ಬಂದು ಮೋಟರ್ ಸೈಕಲ್ ಮಾಡೋದು ಇದಕ್ಕೆಲ್ಲ ನಾವು ಎನ್ಕರೇಜ್ ಮಾಡಬೇಕು, ಅದನ್ನು ಕೂಡ